ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ವಿವಿಧ ವರ್ಗಗಳ ನಿಗಮಗಳಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ಸುಮಾರು 7 ಕೋಟಿ ರು ವೆಚ್ಚದಲ್ಲಿ ಸೌಲಭ್ಯ ವಿತರಿಸಲಾಯಿತು ಎಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಹಿಂದುಳಿದ ವರ್ಗಗಳ ನಿಗಮಗಳು ಆಯೋಜಿಸಿದ್ದ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಸ್ವಾವಲಂಬಿ ಸಾರಥಿ, ಹೊಲಿಗೆ ಯಂತ್ರ, ಅರಿವು ಶೈಕ್ಷಣಿಕ ಸಾಲ ಹಾಗೂ ವಿದೇಶಿ ವಿದ್ಯಾವಿಕಾಸ ಯೋಜನೆಗಳಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ವಿವಿಧ ಹಿಂದುಳಿದ ವರ್ಗಗಳ 11 ನಿಗಮಗಳಿಂದ ನನ್ನ ಕ್ಷೇತ್ರದಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ಸುಮಾರು 7 ಕೋಟಿ ರುಗಳ ಸಾಲ ಸೌಲಭ್ಯಗಳನ್ನು ಒದಲಾಗುತ್ತಿದೆ. 50% ಸಹಾಯಧನದಲ್ಲಿ ಸೌಲಭ್ಯ ನೇರ ಸಾಲಗಳನ್ನು ನೀಡಲಾಗುತ್ತಿದೆ ಎಂದು ನುಡಿದರು. ಫೆಬ್ರವರಿ 21ರಂದು ಮಂಡ್ಯದಲ್ಲಿ ನಡೆಯುವ ಉದ್ಯೋಗ ಮೇಳದಲ್ಲಿ ಎಸ್ಎಸ್ಎಲ್ಸಿಯಿಂದ ಹಿಡಿದು ಉನ್ನತ ಶಿಕ್ಷಣ, ವೃತ್ತಿ ಶಿಕ್ಷಣ ಪಡೆದವರಿಗೆ ಉತ್ತಮ ಕಂಪನಿಗಳಲ್ಲಿ ಉದ್ಯೋಗ ಲಭ್ಯವಾಗಲಿವೆ. ಅಗತ್ಯವಿಳ್ಳುವರು, ಆಸಕ್ತಿಯುಳ್ಳವರು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಮನವಿ ಮಾಡಿದರು. ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಹಿಂದುಳಿದ ವರ್ಗಗಳ ನಿಗಮದ ಸಚಿವರಾದಂಥ ಸನ್ಮಾನ್ಯ ತಂಗಡಿಯ ಸಾಹೇಬರು ಅಧಿಕಾರ ಸ್ವೀಕರಣೆ ಮಾಡಿದ್ಮೇಲೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಇವತ್ತು ಸುಮಾರು 7 ಕೋಟಿಗಿಂತ ಹೆಚ್ಚು ಸಾಲ ಸೌಲಭ್ಯವನ್ನು, ನೇರ ಸಾಲವನ್ನು ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಅಂತೇಳಿ ಎಲ್ಲ ಥರದ ಸೌಲಭ್ಯಗಳನ್ನ ಹಾಗೂ 50% ದರದಲ್ಲಿ 50% ಸಬ್ಸಿಡಿ, 50% ಸಾಲ ಒಟ್ಟು ಹೀಗೆ 7.5 ಕೋಟಿ 8 ಕೋಟಿ ತನಕ ಇವತ್ತು ನಾವು ಅನುದಾನವನ್ನು ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊಡ್ತಾ ಇದ್ದೀವಿ. ಇದನ್ನು ನಮ್ಮ ರೈತರುಗಳು, ನಮ್ಮ ಯುವಕ ಮಿತ್ರರು ಉಪಯೋಗಿಸ್ಕೋಬೇಕು. ನಮ್ಮ ತಾಯಂದ್ರಿಗೆ ಏನು ಇವತ್ತು ಹೊಲಿಗೆ ಮಿಷಿನ್ ಸುಮಾರು ಒಂದು 20-25 ಕೊಡ್ತಾ ಇದ್ದೀವಿ. ಅದನ್ನು ಸಹ ನಮ್ಮ ತಾಯಂದರು ಅವರ ಕಾಲ ಮೇಲೆ ಅವ್ರು ನಿಲ್ಲುವಂಥ ಕೆಲಸ ಮಾಡಬೇಕು. ನಮ್ಮ ಯುವಕರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಅವ್ರ ಕುಟುಂಬದ ನಿರ್ವಹಣೆ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ವಿನಂತಿ ಮಾಡ್ತಾನೆ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣಕರ್ತರಂಥ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಮ್ಮ ಬೋರೇಗೌಡರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳೋದು ಸಾಕಾಗೋದಿಲ್ಲ. ಎಲ್ಲ ವ್ಯವಸ್ಥೆಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಈ ಕಾರ್ಯಕ್ರಮ ಇನ್ನೂ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಇದ್ದೆ. ಕೆಲವು ಕಾರಣಾಂತರದಿಂದ, ಕೆಲವು ಸಮಯದ ಒತ್ತಡದಿಂದ ಇವತ್ತು ಈಗಾಗಲೇ ನಾವು ತಡ ಆಗಿರೋದ್ರಿಂದ ನಿಜನಾದರೂ ಮಾಡೋದು ಬೇಡ ಅಂತೇಳಿ ಇವತ್ತು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಯುವಕ ಮಿತ್ರ ಇವೆಲ್ಲ ಉಪಯೋಗಿಸ್ಕೊಳ್ಳಿ. ಜೊತೆಗೆ 21ನೇ ತಾರೀಕು ನಡೀತಕ್ಕಂಥ, ಈ ತಿಂಗಳು 21ನೇ ತಾರೀಕು ನಡೀತಕ್ಕಂಥ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಎಲ್ಲ ಉದ್ಯೋಗ ಬೇಕಾದವರು ಯುವಕರು, ನಮ್ಮ ಹುಡುಗರು, ನಮ್ಮ ಹುಡುಗಿಯರು, ನಮ್ಮ ಯುವಕರು ಎಲ್ಲ SLCಯಿಂದ ಅತ್ಯಂತ ಉನ್ನತ MTechವರೆಗೆ ಉದ್ಯೋಗ ಕಂಪ್ನಿಗಳು ಬರ್ತಾಯಿದೆ. ಉಪಯೋಗಿಸ್ಕೊಳ್ಳಿ, ಯಶಸ್ವಿಯಾಗಿ ನಡೀಲಿ ಅಂತ ನಾನು ತಮ್ಮಲ್ಲಿ ನಡೆಸ್ಕೊಡಿ ಅಂತ ವಿನಂತಿ ಮಾಡ್ತೇನೆ, ಗೌರವಪೂರ್ವಕ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಸರ್ಕಾರದ ಮೇಲೆ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತೀವಿ, ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ ಅನ್ನೋ ಮಾತನ್ನು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ್, ಸಿಇಒ ಕೆಆರ್ ನಂದಿನಿ, ನಿಗಮಗಳ ಜಿಲ್ಲಾ ವ್ಯವಸ್ಥಾಪಕ ಬೋರೇಗೌಡ, ಕೃಷಿ ಇಲಾಖೆ ಜೆಡಿ ಅಶೋಕ್, ಬಿಸಿಎಂ ಡಿಒ ಮಂಜುಳಾ, ಎಡಿಒ ಪ್ರಸನ್ನಕುಮಾರ್, ಪ್ರದೀಪ್ ಕುಮಾರ್, ಶೀಲಾ, ಸಿಬ್ಬಂದಿಗಳು ಹಾಜರಿದ್ದರು.